ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಮಗು ಜನಿಸಿದಾಗಿನಿಂದ ಮರಣ ಹೊಂದುವವರೆಗೆ ನಾವು ಮಾಡುವ ಸಂಸ್ಕಾರಗಳಲ್ಲಿ ಕೇಶಮುಂಡನ ಸಂಸ್ಕಾರವೂ ಸೇರಿದೆ. ಮಗು ಜನಿಸಿದ ಕೆಲವು ದಿನಗಳಲ್ಲಿ ಈ ಸಂಸ್ಕಾರವನ್ನು ಮಾಡಬೇಕೆಂದು ಹೇಳಲಾಗುತ್ತದೆ. ಮಗುವಿನ ಎಷ್ಟನೇ ವಯಸ್ಸಿನಲ್ಲಿ ಮುಂಡ ಸಂಸ್ಕಾರ ಮಾಡಬೇಕು ಹಾಗೂ ಮುಂಡನ ಸಂಸ್ಕಾರ ಮಾಡುವುದು ಹೇಗೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿನ ಸಂಸ್ಕಾರಗಳಲ್ಲಿ ಕೇಶಮುಂಡನ ಸಂಸ್ಕಾರ ಕೂಡ ಇದೆ. ಮಗು ಜನಿಸಿದ ಒಂದಿಷ್ಟು ದಿನಗಳ ಬಳಿಕ ಮುಂಡನ ಮಾಡುವುದು ಕಡ್ಡಾಯವಾಗಿರುತ್ತದೆ. ಅನೇಕ ಧರ್ಮಗಳು ಈ ಮುಂಡನ ಆಚರಣೆಯನ್ನು ಪಾಲಿಸುವುದಿಲ್ಲ ಮತ್ತು ಇದನ್ನು ಅಳವಡಿಸಿಕೊಳ್ಳುವುದಿಲ್ಲ. ಒಂದು ಕುಟುಂಬದಲ್ಲಿ ಮಗು ಜನಿಸಿದ 4 ತಿಂಗಳಿನಿಂದ 3 ವರ್ಷಗಳೊಳಗೆ ಮುಂಡನ ಸಂಸ್ಕಾರವನ್ನು ಮಾಡಲಾಗುತ್ತದೆ. ಹಿಂದೂ ಧರ್ಮವನ್ನು ಹೊರತುಪಡಿಸಿ ಇಸ್ಲಾಮಿಕ್ ಧರ್ಮದಲ್ಲೂ ಈ ಸಂಸ್ಕಾರವಿದೆ. ಇಸ್ಲಾಮಿಕ್ ಧರ್ಮದಲ್ಲಿ ಮಗು ಜನಿಸಿದ 7 ರಿಂದ 40 ದಿನಗಳೊಳಗೆ ಮುಂಡನ ಮಾಡುತ್ತಾರೆ. ಮುಂಡನ ಕಾರ್ಯ ಮಾಡುವುದರಿಂದ ಆ ಮಗುವಿನ ಪೂರ್ವ ಜನ್ಮದ ಪಾಪಗಳು ತೊಳೆದು ಹೋಗುತ್ತದೆ ಎನ್ನುವ ನಂಬಿಕೆ ಇದೆ. ಮುಂಡನ ಕಾರ್ಯ ಮಾಡಲು ಕಾರಣವೇನು ಎಂಬುದನ್ನು ಇಂದಿನ ವಿಡಿಯೋ ನಿಮಗೆ ತಿಳಿಸುತ್ತದೆ. ಮೊದಲನೆಯದಾಗಿ ವೀಕ್ಷಕರೇ, ಮಗುವಿನ ಕೇಶಮುಂಡನ ಸಂಸ್ಕಾರ ಮಾಡಿಸುವುದು ಏಕೆ? ಬೆಳೆಯುತ್ತಿರುವ ಮಕ್ಕಳ ಮೂಳೆಗಳು ದೃಢವಾಗಬೇಕಾದರೆ ಆ ಮಗುವಿಗೆ ಸೂರ್ಯನಲ್ಲಿರುವ ವಿಟಮಿನ್ ಡಿ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಮಗುವಿನ ತಲೆಯ ಕೂದಲನ್ನು ತೆಗೆಯುವುದರಿಂದ, ಬಟ್ಟೆಯನ್ನು ಹಾಕದೆ ಇರುವುದರಿಂದ ಮಗುವಿನ ದೇಹ ಬೇಗನೆ ಸೂರ್ಯನ ಕಿರಣಗಳಿಗೆ ವಿಟಮಿನ್ ಡಿಯನ್ನು ಹೀರಿಕೊಳ್ಳುತ್ತದೆ. ಸ್ವತಃ ವೈದ್ಯರೇ ನವಜಾತ ಮಗುವಿನ ಬಟ್ಟೆಯನ್ನು ತೆಗೆದು ಒಂದಿಷ್ಟು ಸಮಯ ಬಿಸಿಲಿನಲ್ಲಿ ಇಡುವಂತೆ ಸಲಹೆಯನ್ನು ನೀಡುತ್ತಾರೆ. ಮುಂಡನ ಕಾರ್ಯ ಮಾಡುವುದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಾರಣವೆಂದರೆ, ನವಜಾತ ಮಗುವಿನಲ್ಲಿ ಎಲ್ಲ ಕೂದಲು ಕೂಡ ಸಮನಾಗಿ ಬೆಳೆದಿರುವುದಿಲ್ಲ, ಹೆಚ್ಚು ಕಡಿಮೆ ಬೆಳೆದಿರುತ್ತದೆ. ಮುಂಡನ ಮಾಡುವುದರಿಂದ ಮಗುವಿನ ಕೂದಲು ಸಮನಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಹಾಗೂ ಮಕ್ಕಳಲ್ಲಿ ನರಗಳು ಮತ್ತು ಮೆದುಳಿನ ಬೆಳವಣಿಗೆ ಉತ್ತಮವಾಗಿರಲೆಂದು ಕೇಶಮುಂಡನ ಕಾರ್ಯ ಮಾಡಲಾಗುತ್ತೆ. ಇದರೊಂದಿಗೆ ಬೇಸಿಗೆಯ ಬಿಸಿಲಿನಿಂದಾಗುವ ಬೆವರಿನಿಂದ ಮಗುವನ್ನು ರಕ್ಷಿಸಲು ಕೇಶಮುಂಡನ ಮಾಡಲಾಗುತ್ತದೆ. ಹಾಗೆ ಯಾವ ವಯಸ್ಸಿನಲ್ಲಿ ಮಗುವಿಗೆ ಕೇಶಮುಂಡನ ಮಾಡಬೇಕು ಎಂದರೆ, ಮುಂಡನಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಅನೇಕ ನಂಬಿಕೆಗಳಿವೆ. ಆದ್ದರಿಂದ ಅನೇಕ ಜನರು ಮಗುವಿಗೆ ಯಾವ ವಯಸ್ಸಿನಲ್ಲಿ ಮುಂಡನ ಮಾಡಿಸಬೇಕೆನ್ನುವುದರ ಬಗ್ಗೆ ಗೊಂದಲವನ್ನು ಹೊಂದಿದ್ದಾರೆ. ಶಾಸ್ತ್ರಗಳ ಪ್ರಕಾರ ಮಗುವಿಗೆ ಮುಂಡನ ಕಾರ್ಯವನ್ನು ಅದರ 6 ತಿಂಗಳ ನಂತರ ಅಥವಾ ಮಗುವಿಗೆ 1 ವರ್ಷ ಪೂರ್ಣಗೊಂಡ ನಂತರ ಮಾಡಬೇಕು. ಕೆಲವು ಜನರು 1 ವರ್ಷದೊಳಗೆ ಮುಂಡನ ಮಾಡುವ ಸಂಪ್ರದಾಯವನ್ನು ಇಟ್ಟುಕೊಂಡಿರುತ್ತಾರೆ. ಇನ್ನು ಕೆಲವರು 3 ವರ್ಷದ ನಂತರ ಮಕ್ಕಳಿಗೆ ಮುಂಡನ ಕಾರ್ಯ ಮಾಡಿಸುತ್ತಾರೆ. ಆದಾಗ್ಯೂ ನಿಮ್ಮ ಮಗುವಿಗೆ 1 ವರ್ಷದಿಂದ 3 ವರ್ಷ ವಯಸ್ಸಿನೊಳಗೆ ಮುಂಡನ ಮಾಡುವುದು ಉತ್ತಮ ಎಂದು ವೈಜ್ಞಾನಿಕ ರಂಗ ಕೂಡ ಹೇಳುತ್ತದೆ. ಆ ಸಮಯದಲ್ಲಿ ಮಗುವಿನ ಕೂದಲು ಕಿರುಚೀಲಗಳ ಬಳಿ ಇರುವ ಗ್ರಂಥಿಗಳನ್ನು ಮುಚ್ಚುತ್ತವೆ. ಆದ್ದರಿಂದ ಆ ಸಮಯದಲ್ಲಿ ಮುಂಡನ ಮಾಡಿಸುವುದಕ್ಕೆ ಯಾವುದೇ ತೊಂದರೆ ಇಲ್ಲ. ಜನನದ ಕೆಲವು ತಿಂಗಳ ನಂತರ ಕೇಶಮುಂಡನ ಮಾಡುವುದರಿಂದ ಮಗುವಿನ ಮೂಳೆಗಳಿಗೆ ತೊಂದರೆಯಾಗಬಹುದೆಂದು ಕೂಡ ಹೇಳುತ್ತಾರೆ. ಕೇಶಮುಂಡನ ಮಾಡುವುದಕ್ಕೂ ಮುನ್ನ ನಮ್ಮ ಹಿಂದೂ ಧರ್ಮದ ಪ್ರಕಾರ ದೇವರ ದರ್ಶನ ಮಾಡಿ ನಿಮ್ಮ ಮಗುವಿಗೆ ಚೆನ್ನಾಗಿ ತಿನ್ನಿಸಿ ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡಬೇಕು. ಮಕ್ಕಳಿಗೆ ಹಸಿವಾದಾಗ ಮತ್ತು ನಿದ್ದೆ ಬರುವಾಗ ಕಿರಿಕಿರಿ ಮಾಡುತ್ತಾರೆ. ಇದರಿಂದ ಕೇಶಮುಂಡನ ಮಾಡುವಾಗ ಗಾಯಗಳು ಕೂಡ ಆಗಬಹುದು. ಮಕ್ಕಳೊಂದಿಗೆ ಉತ್ತಮ ಅನುಭವ ಹೊಂದಿರುವ ವೃತ್ತಿಪರ ಕ್ಷೌರಿಕನನ್ನು ಕೂಡ ಆಯ್ಕೆ ಮಾಡಬೇಕು. ವೀಕ್ಷಕರೇ, ಅನೇಕ ಬಾರಿ ಸಣ್ಣ ಕೂದಲು ಅಥವಾ ಕೂದಲಿನ ತುಂಡುಗಳು ತಲೆ ಮತ್ತು ದೇಹದ ಮೇಲೆ ಸಿಲುಕಿಕೊಳ್ಳುತ್ತವೆ. ಆದ್ದರಿಂದ ಕ್ಷೌರದ ನಂತರ ಖಂಡಿತವಾಗಿಯೂ ಬೆಚ್ಚಗಿನ ನೀರಿನಿಂದ ಮಗುವಿಗೆ ಸ್ನಾನ ಮಾಡಿಸಿ ಕೂದಲನ್ನು ಸರಿಯಾಗಿ ತೆಗೆಯದಿದ್ದರೆ ಅದು ಮಗುವಿನ ಕಣ್ಣು, ಮೂಗು ಅಥವಾ ಕಿವಿಗೆ ಪ್ರವೇಶಿಸಿ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ.